ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇನ್ನು ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಲಿಂಗಸೂರು ಸಮೀಪದಲ್ಲಿರುವ ಹೊನ್ನಾಳಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಶ್ರೀ ಶಿವಶಂಕರಪ್ಪ ಅವರು ರೇಷ್ಮೆನ ಬೆಳೀತಾ ಇದ್ದಾರೆ. ಅವರು ಯಾವ ರೀತಿ ಬೆಳೀತಾರೆ ಎಂಬುದನ್ನು ತಿಳ್ಕೊಂಬರೋಣ ಬನ್ನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೂಲತಃ ಕೃಷಿಕರ, ಯಾವಾಗಲಿಂದ ಕೃಷಿ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಎಷ್ಟು ಎಕರೆ ಜಮೀನಿದೆ? ನಾವು ಮೂಲತಃ ಕೃಷಿಕರಲ್ಲ. ನಮ್ಮಪ್ಪ ಒಬ್ಬ ಪೋಸ್ಟ್ ಮಾಸ್ಟರ್. ನಾವಪ್ಪನಿಗೆ 9 ಜನ ಮಕ್ಕಳು, ಅಂದ್ರೆ 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನಮ್ಮ ಸ್ವಂತ ಜಮೀನಿಲ್ಲ, ನಮಗೆ ಸ್ವಂತ ಜಮೀನಿಲ್ಲ. ಇದು ಗೌರ್ಮೆಂಟ್ ನಮಗೆ ದಾನವಾಗಿ ನೀಡಿರೋಂಥ ಜಮೀನು. ಗೌರ್ಮೆಂಟ್ ಕೊಟ್ಟಿರೋದು. ಉಳುವವನೇ ಒಡೆಯ ಅಂತೇಳಿ ರೂಲ್ಸ್ ಬಂತಲ್ಲ. ಆವಾಗ ನಮ್ಮ ತಂದೆಯವರಿಗೆ ಇದು 4 ಎಕರೆ ಜಮೀನು ದಾನವಾಗಿ ಕೊಟ್ಟಿದ್ದು ಗೌರ್ಮೆಂಟ್. ಅಕ್ರಮ ಸಕ್ರಮ ಮಂದಿ ಅಂತೀವಲ್ಲ, ಆ ಥರ ಇದ್ದಾಗ ಇದು ನಮ್ಗೆ ಜಮೀನು ಸಿಕ್ಕಿರೋದು. ಇವ ನಮ್ಮ ತಂದೆಯವರ ಹೆಸರಲ್ಲೇ ಪಾಣಿ ಮತ್ತು ಅದು ಬಂದಮೇಲೆ ನಾನು ಇದು SSLC ವರೆಗೂ ಓದಿದೆ. ನಾನು 10ನೇ ಕ್ಲಾಸ್ನವರೆಗೂ ಓದಿದೆ. ಓದಿದ ಮೇಲೆ ಏನು ಮಾಡಬೇಕು, ದೊಡ್ಡ ಕುಟುಂಬ. ನಮ್ಮ ತಂದೆಯವರೊಬ್ಬರೇ ದುಡಿಯೋರು. ನಮ್ಮ ತಂದೆಯವರಿಗೆ ನಾನೇ ದೊಡ್ಡ ಮಗ. ಇದೇನೋ ಒಂದು ಮಾಡ್ಬೇಕಂತೇಳಿ ವ್ಯವಸಾಯ ಮಾಡ್ಬೇಕನ್ನೋ ಹುಚ್ಚು. ಈ ಜಮೀನು ಮಾಡೋದಕ್ಕಿಂತ ಮುಂಚೆ ಒಂದು 100 ಎಕರೆ ಮಂದಿ ಎಲ್ಲ ಜಮೀನು ಪಾಲಿ ಮಾಡ್ತಿದ್ವಿ ನಾವು. ಈ ಬಯಲು ಭೂಮಿ ಅಂತೀವಲ್ಲ, ಆ ಬಯಲು ಭೂಮಿ 100 ಎಕರೆ ಜಮೀನು. ಅಂದ್ರೆ ಅಲ್ಲಿ ಹಿಂದಕ್ಕೆ ಪಾಲಿಗೆ ಅಂತ ಮಾಡ್ತಿದ್ರು, ಲೀಜಿಗೆಲ್ಲ ಇತ್ತಿತ್ತಲ ಮಾಡಕತ್ತಾರ. ಮೊದಲ ನಾವು ಪಾಲಿಗೆ ಅಂತ ಮಾಡ್ತಿದ್ವಿ. ಅಂದ್ರೆ ಅದರಲ್ಲಿ 100 ಚೀಲ ಆದ್ರೆ ಅವ್ರಿಗೆ 50 ಚೀಲ, ನಮಗೆ 50 ಚೀಲ, ಆ ತರ ಮಾಡ್ತಾ ಇದ್ವಿ. ಅದು ಮಾಡ್ತಾ 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 ನಮ್ಮ ಆತ್ಮೀಯರು ಒಂದ್ಸಲ ಈ ಟೈಮ್ನಲ್ಲಿನೇ 2009-10ರಲ್ಲಿ ಈ ಟೈಮ್ನಲ್ಲಿ ಸುಮ್ಮನೆ ಅಡ್ಡಾಡಿಕೊಂಡು ಬಂದಿವಿ. ನಿಮ್ಮದೇ ಈ ಜಮೀನನ್ನ ಕಿತ್ತಿದ್ರೆ ಹೆಂಗಾಗುತ್ತಾ ಅಂದ್ರು. ಇದೆಲ್ಲ ಗುಡ್ಡಗಾಡು, ಇದು ಇಲ್ಲಿ ಎಲ್ಲ ಕಲ್ಲು ಕಾಣುತ್ತಲ್ಲ, ಈ ತರ ಇರೋದೆಲ್ಲ ಗುಡ್ಡ ಇತ್ತು. ನಿಮ್ದೇ ಕಿತ್ತಿದ್ರೆ ಹೆಂಗಾಗುತ್ತಾ ಅಂತ ಹೇಳಿದ್ರು. ಹಣ ಬೇಕಲ್ಲ, ಫೈನಾನ್ಸ್ ತೊಂದ್ರೆ, ಹೆಂಗ್ ಮಾಡೋದು ಅಂತಂದ್ರೆ ಹೆಂಗೇನಿಲ್ಲ, ಅದೇನು ದುಡ್ಡು ಖರ್ಚೇನು ಬರಲ್ಲ, ಜಮೀನು ಚಲೋ ಮಾಡಮಂತ ಮಳೆ ಬಂದಿತ್ತು. ಆ ಕಲ್ಲು ಕಿಚ್ಚಿದ್ವಿ. ಕಲ್ಲು ಕಿಚ್ಚಿದಂಗೆಲ್ಲ ನಮಗೆ ಚಂದ ಕಾಣಕತ್ತಿ, ಫಲವತ್ತತೆ ಮಣ್ಣು ಬರಕತ್ತಿ. ಅದು ಕಿತ್ತಿದ ಮೇಲೆ ಇದಕ್ಕೆ ನೀರಾದ್ರೆ ಹೆಂಗಾಗುತ್ತೆ ಅನ್ನೋದೊಂದು ಬಂತು ಮನುಷ್ಯನಲ್ಲಿ. ಬೋರ್ ಹಾಕಿದ್ವಿ, ನೀರು ಬಿತ್ತು. ಮತ್ತೆ ಒಂದು ಫಸ್ಟ್ ಟೈಮ್ ನಾವು ಟೊಮೊಟೊ ಮತ್ತು ಬದನೆ ಗಿಡ ಅಂತ ಮಾಡಿದ್ವಿ. ಅದೇ ನಮ್ಗೆ 2 ಲಕ್ಷ ರೂಪಾಯಿ ಆಯ್ತು. ಅದೇ 2 ಲಕ್ಷ ರೂಪಾಯಿ ಇದೇ ಜಮೀನಿಗೆ ಹಾಕಿ ಎಲ್ಲವನ್ನು ಗುಡ್ಡ ಕಿತ್ತಿ ರೇಷ್ಮೆ ನಾಟಿ ಮಾಡಿದ್ವಿ. ಫಸ್ಟ್ ರೇಷ್ಮೆ ನಾಟಿ ಮಾಡಿ ಸುಮಾರು ರೇಷ್ಮೆ ಒಂದು 5-6 ವರ್ಷ ಬಳಕೆ ಮಾಡಿದ್ವಿ ನಾವು. 5-6 ವರ್ಷ ಬಳಕೆ ಮಾಡಿದ ಮೇಲೆ ರೇಷ್ಮೆ ಸ್ವಲ್ಪ ಮೊನ್ನೆ ರೇಟ್ ಡೌನ್ ಆಗಿತ್ತು. ರೇಟ್ ಡೌನ್ ಆಗಿತ್ತು ಅಂತನೂ ಕಿತ್ಲಿಲ್ಲ, ಇನ್ನೊಂದು ಸ್ವಲ್ಪ ಗುಡ್ಡ ಇತ್ತು. ಆ ಗುಡ್ಡ ಕಿತ್ತಿ ಬೇರೆ ಏನೋ ಕ್ರಾಪ್ ಮಾಡೋಣ, ಒಳ್ಳೆ ಫಲವತ್ತತೆ ಬೆಳೆ ಬರಬಹುದು ಅಂತ ಪಪ್ಪಾಯಿ ಮಾಡಿದ್ವಿ. ಪಪ್ಪಾಯಿ ಆಯ್ತು. ನಾನು ಎಷ್ಟು ಖರ್ಚು ಮಾಡಿದ್ವಿ ಅಷ್ಟಾಗಿತ್ತು. ನಾನು ಬೆಳೆದಂತ ಬೆಲೆಗೆ 5 ರೂಪಾಯಿನೇ ಮಾರ್ಕೆಟ್ ಸಿಕ್ಕಿದ್ರೆ 40 ಲಕ್ಷ ರೂಪಾಯಿ ಪಪ್ಪಾಯಿ ಆಗ್ತದೆ. ಅದು ನಮ್ಮ ಹಣೆ ಬರ, ರೇಟ್ ಅದನ್ನ ಯಾರು ಕಂಡವ್ರು. ಆದ್ರೆ ಬೆಳೆದನಿ ಅನ್ನೋ ಖುಷಿ ಐತಿ. ಆಮೇಲೆ ಯೂನಿವರ್ಸಿಟಿಯವರಿಂದ ನಮ್ಗೆ ಒಳ್ಳೆ ಸಲಹೆಗಳು ಸಿಕ್ಕವು. ಈ ವಾಣಶ್ರೀ ಮೇಡಮ್ ಇರ್ಬೋದು, ರಾಠೋಡ್ ಸರ್ ಇರ್ಬೋದು, ಆಮೇಲೆ SN ಉಪ್ಪೇರಿ ಅಂತ ಹೇಳಿದ್ರು ಹಿಂದಕ್ಕೆ ನಮ್ಮ ತಾಲೂಕಿನ ಆಫೀಸರ್, ಅವ್ರಲಿಂದ ಸಲಹೆಗಳು ಸಿಕ್ಕವು. ಆಮೇಲೆ ಕೆಲವೊಂದು ಕೃಷಿ ಮೇಳಗಳಿಗೆ ಅಟೆಂಡ್ ಆಗಿವಿ. ಆರ್ಟಿಕಲ್ಚರ್ಲಿಂದ ಸಲಹೆಗಳು ಸಿಕ್ಕವ. ನಮ್ಮ ಶ್ರಮ ಅಂತೂ ಐತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ರೇಷ್ಮೆ ಯಾವ ಸ್ಟಾರ್ಟ್ ಮಾಡಿದ್ರಿ? ರೇಷ್ಮೆ 2012ರಲ್ಲಿ ನಾಟಿ ಮಾಡಿದ್ವಿ. 2012ರಿಂದ 2018ರವರೆಗೂ ರೇಷ್ಮೆ ಇತ್ತು. 18ರವರೆಗೂ ರೇಷ್ಮೆ ಇತ್ತು. ವರ್ಷದಲ್ಲಿ 5 ಬೆಳೆ ತೆಗಿತಾ ಇದ್ವಿ. 5 ಬೆಳೆ ಪ್ರತಿ 2 ತಿಂಗಳಿಗೆ 1 ಬೆಳೆ. ಪ್ರತಿ 2ನೇ ತಿಂಗಳಿಗೆ ನಮ್ಮ ಮಾರ್ಕೆಟ್ ಇರ್ತದೆ. ಎಲ್ಲರಿಗಿಂತ 10 ರೂಪಾಯಿ ಜಾಸ್ತಿ ಇರ್ತದೆ. ನಮ್ಗೆ ಒಳ್ಳೆ ಕ್ವಾಲಿಟಿ ತೆಗಿತಿದ್ವಿ. ಅದು ಯಾವ ತಳಿ ಹಾಕಿರೋದು ನೀವು? V1 ತಳಿ. V1 ಯಾಕೆ? V1 ಅಂತಂದ್ರೆ ನಮ್ಮ ಕ್ಲೈಮೇಟ್ಗೆ ಹೊಂದಿಕೊಳ್ಳುವಂಥದ್ದು. ಒಂದ್ ಸ್ವಲ್ಪ ನೀರು ಕಡಿಮೆ ಆದ್ರೂ ಕೂಡ ಅಡ್ಜಸ್ಟ್ ಆಗುತ್ತೆ, ಮಳೆ ಜಾಸ್ತಿ ಆದ್ರೂ ಕೂಡ ಅಡ್ಜಸ್ಟ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಐತಿ. ಈ ಉಳಿಕೆದು ಏನಿದಾವಲ್ಲ ನಮ್ಮ ಕ್ಲೈಮೇಟ್ಗೂ ಹೊಂದಿಕೆ ಆಗಲ್ಲ. ಆಮೇಲೆ ಈ ಹುಳು ಕೂಡ ಡೆವಲಪ್ಮೆಂಟ್ ಆಗಲ್ಲ. ಹೌದ್ರಿ. ಈ V1 ಏನೈತಲ್ಲ, ಒಂಥರ ನಮ್ಮ ಜವಾರಿ ಆಕಳುಗಳಿದ್ದಂಗೆ ಅಡ್ಜಸ್ಟ್ ಆಗುತ್ತೆ. ಅದನ್ನ ಆ ಸೊಪ್ಪನ್ನು ತಿಂದಂತ ಹುಳು ಟೆಂಪ್ರೇಚರ್ ಹೆಚ್ಚಿಗಾದ್ರೂ ತಡೆಯುತ್ತೆ, ಕೋಲ್ಡ್ ಆದ್ರೂ ಕೂಡ ತಡೆಯುತ್ತೆ. ಆ ಸೊಪ್ಪಿನಲ್ಲಿರುವಂಥ ಗುಣಮಟ್ಟ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮುಖ್ಯ. ಅದಕ್ಕೆ
ನೀವ್ ಹೇಳ್ತಾ ಇದ್ರಿ V1 ಹಾಕಿದ್ವಿ ಅಂತ. ಹೌದೌದು. V1 ಇದೆಲ್ಲಿ ತಂದ್ರಿ ಸಸಿನ? ಆ ಸಸಿನ ಇಲ್ಲಿ ಚಂದ್ರು ಅಂತೇಳಿ ಮಟ್ಟೂರ ಹತ್ರ ತಾಂಡ, ಅದು ಕಾದ್ರಾಳ್ ತಾಂಡ ಕಡದಾಳ್ ತಾಂಡ ಐತಿ, ಅಲ್ಲಿಂದ ಸಸಿ ತಗೊಂಡ್ ಬಂದ್ವಿ. ಅವ್ನು ₹2 ಅವಾಗ ₹2 ಎಷ್ಟಪ್ಪ ಅಂತಂದ್ರೆ 12,000 ಸಸಿ ತಗೊಂಡ್ ಬಂದ್ವಿ ನಾವು. 12,000 ಸಸಿ ನಾಟಿ ಮಾಡಿದ್ವಿ. ಅಂದ್ರೆ ನಾವು ಅವಾಗ 4x4 ಮಾಡಿದ್ವಿ. 4x4 ಅಂದ್ರೆ ಹಿಂಗ್ ಉಳಿಮೆ ಮಾಡಕ್ಕೂ ಬರ್ಬೇಕು, ಹಿಂಗ್ ಉಳಿಮೆ ಮಾಡಕ್ಕೂ ಬರ್ಬೇಕು. ಯಾವ ತರ ನೋಡಿದ್ರು ಸ್ಟೇಟ್ ಕಾಣ್ಬೇಕು. ಅಂದ್ರೆ ಲೇಬರ್ ಖರ್ಚು ಕಡಿಮೆ ಆಗುತ್ತೆ ಅಂತ. ನಮ್ಮ ದನಗಳಿಂದ ನಾವು ಉಳಿಮೆ ಮಾಡಿಕೊಳ್ಳೋದ್ರಿಂದ ಅದಕ್ಕೆ ಅದ್ರಲ್ಲಿ ಕಸ ಬರಲ್ಲ. ಈಗ ಹೇಳ್ತಾ ನೀವು V1 ತಂದು ಹಾಕಿದ್ರಿ ಅಂತ. ಸಸಿ ತಂದ್ರಲ್ಲ, ಸಸಿ ತಂದಾಗ ಇದಕ್ಕೆ ಯಾವ ರೀತಿ ನಾಟಿ ಮಾಡೋದು ಅದನ್ನ ಸಸಿನ? ಈ ಸಸಿ ತಂದಾಗ ಏನ್ ಮಾಡೋದು ಅಂತಂದ್ರೆ ಮೊದಲ ಇದನ್ನ ಉಳಿಮೆ ನೇಗಿಲು ಹೊಡೋದು, ಕುಂಟೆ ಹೊಡೋದು, ನಾವು ಆಮೇಲೆ ನಮ್ಮ ಕೊಟ್ಟಿಗೆ ಗೊಬ್ಬರ ಇರುತ್ತಲ್ಲ ಅದನ್ನ ಏನಪ್ಪಾ ಅಂದ್ರೆ ಅದಕ್ಕೆ ಆಳವಾಗಿ ತೆಗೆಯೋದನ್ನು ಬೇಕಾಗಿಲ್ಲ. ಒಂದು 4 ರಿಂದ 5 ಇಂಚು ಆ ರೇಷ್ಮೆ ನಾಟಿ ಮಾಡೋದಕ್ಕೆ ಹಬ್ಬಬ್ಬ ಅಂದ್ರೆ 6 ಇಂಚು ನಾಟಿ ಮಾಡಿ 1 ಇಡೀ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ಬಹುದು, ಹಂಗೇನು ಹಚ್ಬಹುದು. ಅದೇನು ನೀವು ಸಸಿ ಅಂತಂದ್ರೆ ಅದು ಕಟ್ ಮಾಡಿ ಹಚ್ಚಿದ್ರು ಕೂಡ ಹತ್ತುತ್ತೆ. ಅದು ಒಂಥರ ಅದು ಘನ ಮಂಡ, ಅದು ಕಟ್ ಮಾಡಿದಂಗೆಲ್ಲ ಅದಕ್ಕೊಂದು ಉಲ್ಲಾಸ. ಅದು ಕಟ್ ಮಾಡಿದಂಗೆಲ್ಲ ಉಲ್ಲಾಸ. ಅದನ್ನ ಹಚ್ಚಿದ ಮೇಲೆ ನಮ್ಮ ಸ್ಪ್ರಿಂಕ್ಲರ್ ಇತ್ತು, ಅಂದ್ರೆ ತುಂತುರು ನೀರಾವರಿ ಇತ್ತು, ಮಳೆ ಬಂದಂಗೆ ಆಗ್ತದೆ ಅದಕ್ಕೆ. ಅದು ಹಚ್ಚಿದ ಮೇಲೆ 1 ವಾರಕ್ಕೆ ಅದಕ್ಕೇನು ಎಲೆ ಇರುತ್ತಲ್ಲ, ಎಲೆ ಎಲ್ಲ ಬಿಟ್ಟಾಗ್ತೈತಿ. ಎಲೆನೆಲ್ಲ ಬಿಟ್ಟಾಕಿ ಹೊಸ ಚಿಗುರು ತಗೊಂತೈತಿ. ಬೇರೆ ಹೆಂಗ ಭೂಮಿಯಲ್ಲಿ ಹಾಳವಾಗಿ ಹೋಗುತ್ತಲ್ಲ ಆ ತರ ಇಲ್ಲಿ ಚಿಗುರು ಜೀವ ಪಡ್ಕೊಂಡೈತಿ. ಮರುಜೀವ ಜೀವ ಪಡ್ಕೊಂಡಾಗ ಅದು ಮತ್ತೆ ಸುಮಾರು ಹಚ್ಚಿದ ಮೇಲೆ ಒಂದು 6 ತಿಂಗಳಿಗೆ ಬರುತ್ತೆ ಫಸ್ಟ್ನೇ ಬೆಳೆ. ಅಂದ್ರೆ ಒಂದೇ ಕೊಲೆ ಬರುತ್ತೆ, ಒಂದೇ ಸರಿ ಸಿಗುತ್ತೆ. ಒಂದ್ ಸರ ಅಲ್ಲ, ಒಂದ್ ಕಡ್ಡಿ. ನೆಕ್ಸ್ಟ್ ಟೈಮ್ 2 ಬರುತ್ತೆ. ಈ ತರ ಜಾಸ್ತಿ ಆಗ್ತಾ 1 ವರ್ಷ ಆದ್ರಲ್ಲಿ 5-6 ಕಡ್ಡಿ ಆಗುತ್ತೆ. 5-6 ಕಡ್ಡಿ ಆಗುತ್ತೆ. ಅಂದ್ರ ಇಲ್ಲಿ ಒಂದು ಗಿಡ 1 ಕೊಲ್ಲೆ ಬರೋದು 12,000 ಇದ್ರೆ 12,000 ಕೊಲ್ಲೆ ಬರುತ್ತೆ. ಹೌದು. ಸುಮಾರು 2 ಎಕರೆ ರೇಷ್ಮೆಯಲ್ಲಿ ಚೆನ್ನಾಗಿ ಸೊಪ್ಪು ಅಂದ್ರೆ 300 ಮಟ್ಟೆ ಮೇಯಿಸಬಹುದು. 300 ಮಟ್ಟೆ ಅಂದ್ರೆ ಕ್ವಾಲಿಟಿ ಸೊಪ್ಪು ಇರಬೇಕು. 200 ಅಂತೂ ಕಾಮನ್ ಆಗಿ ಮೈತೆ. 2 ಎಕರೆಗೆ 200 ಒಳ್ಳೆ ಸೊಪ್ಪು ಇತ್ತಪ್ಪ ಅಂದ್ರೆ 200 ಅಂತೂ ಮಟ್ಟೆ ಮೈತೆ. ಮತ್ತೆ ಒಂದೊಂದು ಟೈಮ್ ಉಳು ಸಂಖ್ಯೆ ಜಾಸ್ತಿ ಬರುತ್ತೆ. ಈಗ ಮೊಟ್ಟೆ ಮಾರೋರು ಏನ್ ಮಾಡ್ತಾರೆ, ಏನಾದ್ರು ತಮ್ಮ ಹತ್ರ ಲಿಂಕ್ಸ್ ಉಳಿತಿತ್ತು ಅಂತಂದ್ರೆ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತಾವ್ರಿ. ಒಂದ್ ವೇಳೆ ಇನ್ನೂ ಸ್ವಲ್ಪ ಜಾಸ್ತಿ ಅವ್ರಿಗೆ ಬೇಡಿಕೆ ಬಂದ್ರೆ ಇದರಲ್ಲೇ ಕಟ್ ಈ ತರ ಅವರೇ ಎಲ್ಲ ಪ್ಲಾನ್ ಮಾಡ್ಕೊಂತಾರೆ. ಸರಿ ಯಜಮಾನ್ರೆ, ನೀವ್ ಹಾಕ್ತಿರಲ್ಲ ಸೊಪ್ಪಿಗೆ ಏನ್ ಗೊಬ್ಬರ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಮೂಲ ಒಂದೇನಾ? ಕೊಟ್ಟಿಗೆ ಗೊಬ್ಬರ 6 ತಿಂಗಳಿಗೆ ಒಂದ್ಸರಿ ಹಾಕಿದ್ರು ಸರಿ. 6 ತಿಂಗಳಿಗೆ ಒಂದ್ಸರಿ ನಮ್ಮ ಮನೆಯಲ್ಲಿ ದನಗಳೆಲ್ಲ ಹಾಕಕ್ಕಾಗಲ್ಲ ಅಂದ್ರೆ 1 ವರ್ಷಕ್ಕೆ ಒಂದ್ಸರಿ ಆದ್ರೂ ಹಾಕ್ಬೇಕು. ಯಾವ ತಿಂಗಳಲ್ಲಿ ಹಾಕ್ಬೇಕು? ಈ ಮಾರ್ಚ್ ನಲ್ಲಿ, ಇದು ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವಾಗಾದ್ರೂ ಹಾಕ್ಬಹುದು. ಇನ್ನೊಂದು ಈ ಇನ್ನೊಂದು ನಾನು ಪರೀಕ್ಷೆ ಮಾಡಿ ನೋಡಿನಿ, ಹಂದಿ ಗೊಬ್ಬರ ಅಂತ ಬರ್ತಲ್ಲ, ಆ ಕ್ವಾಲಿಟಿ ಮುಂದೆ ಎಲ್ಲಷ್ಟು ಎಡ. ಹೌದೌದು. ನಾನು ಅದನ್ನ ಒಂದು 50 ಚೀಲ ತಗೊಂಡ್ ಬಂದು ಹಾಕಿದೆ. 50 ಚೀಲ 100 ಮಟ್ಟೆಗೆ 110 kg ಬಂತು. ಹೌದ್ರಿ? 110 kg ಗೂಡು. ಆ ಹುಳು ಏನು ಸೊಪ್ಪು ತಿಂತಿತ್ತಲ್ಲ, ಕರ್ರ ಅಂತ ಇತ್ತು. ಅಂದ್ರೆ ಅಷ್ಟು ಹಾರ್ಡು, ಅಷ್ಟು ಕ್ವಾಲಿಟಿ ಸೊಪ್ಪು ಕೂಡ ದಪ್ಪ ಬರುತ್ತೆ. ನಾನು ಹಂದಿ ಗೊಬ್ಬರ ಹಾಕಿದ್ದೀನಿ. ಆಮೇಲೆ DAP ಹಾಕ್ಬಹುದು. ಯೂರಿಯಾ ಹಾಕಿದ್ರಿಂದ ಹೈಟ್ ಬೆಳೆಯುತ್ತೆ. ಆಮೇಲೆ ಸೊಪ್ಪು ತಿಳುವಾಗುತ್ತೆ. ಹುಳು ಕೂಡ ಏನಾಗುತ್ತಪ್ಪ ಅಂದ್ರೆ ಅದು ಗೂಡು ಸರಿಯಾಗಿ ಕಟ್ಟಲ್ಲ, ಗೂಡು ಕೂಡ ವೇಟ್ ಬರಲ್ಲ. ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕಿ ತಿನ್ನಿಸಿದಂತ ಹುಳು ನೋಡಿದ್ರೆ ಎಲ್ಲವೂ ಕೂಡ ಈಗೇನು ನಾವು ಈ ಜಮೀನುಗಳು ಟ್ಯಾಲಿ ಮಾಡಿಕೊಂಡಾಗ ರಾಸಾಯನಿಕ ಗೊಬ್ಬರ ಏನು ಬಳಸ್ತೀವಲ್ಲ 2 ದಿನದಲ್ಲಿ ಕಟ್ಟಿ ಮುಗಿಸ್ಬಿಡುತ್ತೆ. ಈ ಕೊಟ್ಟಿಗೆ ಗೊಬ್ಬರ ಹಾಕಿದಂತ ಜಮೀನಿನ ಹುಳುಗಳು 4 ದಿನ ಆದ್ರೂ ಕಟ್ಟಬೇಕು. ಅದ್ರ ಗೂಡು ನೀವು ಗ್ರಾಮಕ್ಕೆ ಹಾಕಿರ್ಬೇಕಾದ್ರೆ ಅಷ್ಟು ತೂಕ ಬರುತ್ತೆ. ಮತ್ತೆ ಇದು ಅದಕ್ಕಿಂತನೂ ಕೂಡ 50% ಹೆಚ್ಚಿಗೆ ಬರುತ್ತೆ. ಅದಕ್ಕೆ ನೀರಿನ ವ್ಯವಸ್ಥೆ ಏನ್ ಮಾಡಿದ್ರಿ ಗಿಡಗಳಿಗೆ? ತುಂತುರು ಇದು ಸ್ಪ್ರಿಂಕ್ಲರ್ ಆಗ್ತಾ ಇದ್ವಿ ನಾವು. ಸ್ಪ್ರಿಂಕ್ಲರ್ ಹಾಕ್ತಿದ್ವಿ, ಆಮೇಲೆ ಡ್ರಿಪ್ ಮಾಡಿದ್ವಿ. ಇನ್ಲೈನ್ ಅಂತ ಬಂತು, ಇನ್ಲೈನ್ ಹಾಕಿದ್ವಿ. ಇನ್ಲೈನ್ ಹಾಕೋದ್ರಿಂದ ಗುಣಮಟ್ಟ ಸೊಪ್ಪು. ಆ ಡ್ರಿಪ್ ಮಾಡೋದ್ರಿಂದ ಕೂಡ ಒಳ್ಳೆ ಸೊಪ್ಪು. ಆ ಸೊಪ್ಪು ನೀವೇ ಕಟ್ ಮಾಡಿದ್ರೆ ಯಾರು ಕಟ್? ನಾವೇ ಕಟ್ ಮಾಡ್ತಿದ್ವಿ. ಅದ್ರ ಲೇಬರ್ ನಮ್ಮ ಫ್ಯಾಮಿಲಿ, ನಾವು 5 ಜನ ಅಣ್ಣ ತಮ್ಮರು, ನಮ್ಮ ಹೆಂಗಸರು, ನಮ್ಮ ಸೊಸೆಯಂದ್ರು, ನಮ್ಮ ತಾಯಿ. ಯಾವ ಟೈಮಲ್ಲಿ ಅದಕ್ಕೆ ಮೇವು ಕೊಡ್ಬೇಕು ಸೊಪ್ಪನ್ನ? ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮ್. ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸೊಪ್ಪು ಕಟ್ ಮಾಡೋದು ಬೇಡ. ಸೂರ್ಯ ಉದಯ ಇದು ಮುಳುಗೋದಕ್ಕಿಂತ ಮುಂಚೆನೆ ಕಟ್ ಮಾಡಬೇಕು. ಮುಳುಗಿದ ಮೇಲೆ ಕಟ್ ಮಾಡೋದ್ರಿಂದ ಸ್ವಲ್ಪ ಕ್ವಾಲಿಟಿ
ಇರೋದಿಲ್ಲ. ಆಮೇಲೆ ನಮ್ದಲ್ಲಿ ಸೊಪ್ಪು ಜಾಸ್ತಿ ಐತಿಯಪ್ಪ ಅಂದ್ರೆ 3 ಟೈಮ್ ಹಾಕ್ಬೋದು. 3 ಟೈಮ್ ಹಾಕ್ಬೋದು. ಇವಾಗ ನಾವು ಈ ಟೈಮಲ್ಲಿ ಹಾಕಿದ್ವಿ ಅಂತ ಇಟ್ಟು ನಾವು ಊಟ ಮಾಡಿ ಮಲ್ಕೋಷ್ಟರಲ್ಲಿ 10 ಗಂಟೆಗೆ ತಿಂದು ಬಿಡುತ್ತೆ. 10 ಗಂಟೆಗೂ ಹಾಕ್ಬೋದು. ಚೆನ್ನಾಗುತ್ತೆ ಹುಳ. ಒಟ್ಟಿನಲ್ಲಿ ಅದು ಸಂಪೂರ್ಣ ಮೈಯೋ ಗಂಟ ಹುಳು ಬರಲ್ಲ. ಸಂಪೂರ್ಣ ಹುಳ ಮೈತಿ ಅಂತಂದ್ರೆ ಅದು ತನ್ನ ಪ್ರೌಢಾವಸ್ಥೆ ಏನೈತಲ್ಲ ಗೂಡು ಕಟ್ಟಂತದ್ದು 25 ದಿನಕ್ಕೆ ಬರೋದು 20 ದಿನಕ್ಕೆ ಬರುತ್ತೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಯಜಮಾನ್ರೆ, ಈಗ ರೇಷ್ಮೆ ಗಿಡದ ಬಗ್ಗೆ ಮಾಹಿತಿ ಕೊಟ್ರಿ ನಮಗೆ. ಈಗ ಹುಳದ ಬಗ್ಗೆ ಮಾಹಿತಿ ಕೊಡಿ. ನೀವು ಸಾಕ್ತಿರೋ ತಳಿ ಯಾವುದು? ಯಾವ ಹುಳ ಸಾಕ್ತಾ ಇದೀರ ತಾವು? ನಾವು ಸಾಕ್ತಾ ಇರೋದು ವೈಟ್ ಗೂಡು ಬರ್ತಾ ಇತ್ತು. ವೈಟ್ ಗೂಡೇ ಸಾಕ್ತಿದ್ವಿ ನಾವು. CB ನಮ್ಮ ಕಡೆ ನಡೆಯಲ್ಲ. CB ಆ ಕಡೆ ಎಲ್ಲ ಬೆಳಿತಾರೆ, ಕೋಲಾರ, ಮಂಡ್ಯ, ಮದ್ದೂರು ಅದೆಲ್ಲ ಬೆಳಿತಾರೆ. ನಾವು ಬೆಳಿತಾ ಇರೋದು ವೈಟ್ ಗೂಡು. ಆ ಹುಳುನೇ ನಮಗೆ ಈ ಸೊಪ್ಪಿಗೆ V1 ಸೊಪ್ಪಿಗೆ ಒಳ್ಳೆ ಕ್ವಾಲಿಟಿ ಬರ್ತಂಗತ್ತೆ. ಈಗ ಆ ಹುಳು ಏನಾಗುತ್ತೆ, ಅವರು 1 ವಾರ ನಮಗೆ ಮೊಟ್ಟೆ ತೊಗೊಂಬರ್ತಾರೆ. ನಮ್ಗೆ ನಾವು ಈಗ ಎಷ್ಟಪ್ಪ ಅಂದ್ರೆ ಈಗ 2600 2700 ರೂಪಾಯಿ 100 ಲಿಂಕ್ಸ್ 100 ಮೊಟ್ಟೆಗೆ 2600 ಕೊಡ್ತಾರೆ. ಮೊದಲ 1600 ಇತ್ತು. ಹಂಗೆ ವರ್ಷ ಹೆಂಗೆ ರೇಟ್ ಜಾಸ್ತಿ ಆಯ್ತು ಆ ಥರ ಅವರು ಇದು ಮಾಡ್ಕೊಂಡು ಬರ್ತಾರೆ. ಅಂದ್ರೆ ನಮ್ಗೆ ಅವರು 1ನೇ ಜ್ವರ ಪಾಸ್ ಮಾಡಿ ಕೊಡ್ತಾವ್ರೆ. 3 ಜ್ವರ ನೀವು ಮಾಡ್ಕೊಂಡು 3 ಜ್ವರ ನಾವು ಮಾಡ್ಕೋಬೇಕು. 1ನೇ ಜ್ವರ ಅವ್ರು ಪಾಸ್ ಮಾಡಿ ಕೊಟ್ಟ ಮೇಲೆ ನಮ್ಮ ಮನೆಯಲ್ಲಿ ತೊಗೊಂಡು ಬಂದು ಆ ಮನೆ ಮೊದಲ ಕ್ಲೀನಾಗಿ ಮಾಡ್ಬೇಕು. ಅದಕ್ಕೆ ಇನ್ನೊಂದು ಏನೈತೆ ಅಂದ್ರೆ ಶುದ್ಧವಾದ ಬೆಳಕು ಮತ್ತು ಗಾಳಿ ಶುದ್ಧವಾಗಿ ಬೇಕು. ನಮ್ಮ ಜನ ಗೊತ್ತಿಲ್ಲದೆ ಅದನ್ನ ಕಿಟಕಿಗಳು ಮುಚ್ತಾವ್ರೆ, ತಪ್ಪು. ಇನ್ನು ಹುಳು ಸಂಖ್ಯೆ ಕಡಿಮೆ ಇರುವಾಗ ಅಡ್ಜಸ್ಟ್ ಆಗುತ್ತೆ. ಹುಳು ಜಾಸ್ತಿ ಬೆಳವಣಿಗೆ ಆದಂಗೆಲ್ಲ ಆ ಹುಳು ಜಾಸ್ತಿ ಬೆಳವಣಿಗೆ ಆದ್ರೆ ನಾವೇನಾದ್ರು ಕಿಟಕಿ ಮುಚ್ಚಿದ್ರೆ ಉಸಿರಾಟ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಹೊರಗಿನ ಗಾಳಿ ಪಾಸ್ ಆಗಬೇಕು ಅಷ್ಟು ಹಯಾಗಿರುತ್ತೆ, ಹುಳ ಚೆನ್ನಾಗಿರುತ್ತೆ. ಅದನ್ನ ನಾವು ಅದು ಈಗೇನು ನಾವು 1ನೇ ಜ್ವರ ಪಾಸ್ ಮಾಡಿ ಕೊಟ್ಟ ಮೇಲೆ ನಮ್ಮ ಮನೆಯಲ್ಲಿ ಬಂದು 2 ದಿನ ಅಥವಾ 3ನೇ ದಿನಕ್ಕೆ 2ನೇ ಜ್ವರಕ್ಕೆ ಹೋಗುತ್ತೆ. 3 ರಿಂದ 5 ದಿನಗಳವರೆಗೂ ಕೂಡ ಚಳಿಗಾಲ. ಆಮೇಲೆ ಆ ಬೆಳೆ ಹೆಂಗೈತಪ್ಪ ಅಂದ್ರೆ ಹವಾಮಾನ ಕ್ಲೈಮೇಟ್ ಡಿಪೆಂಡ್ ಆಗಿರುತ್ತೆ. ಕ್ಲೈಮೇಟ್ ಮೇಲೆ ಡಿಪೆಂಡ್. ನಂದು ಇವತ್ತು ಇಷ್ಟೇ ಸೊಪ್ಪಿಗೆ ಬಂತು ಅನ್ನೋದು ಹೇಳೋದು ಆಗಲ್ಲ. ಕ್ಲೈಮೇಟ್ ಸ್ವಲ್ಪ ಚಳಿ ಬಿಟ್ರೆ ಇನ್ನೂ 1 ದಿವಸ ಲೇಟ್ ಆಗುತ್ತೆ. ಪ್ರತಿಯೊಂದು ಲೇಟ್ ಆಗುತ್ತೆ. 2ನೇ ಜ್ವರಕ್ಕೆ ಹೋಗೋದು ಲೇಟ್ ಆಗುತ್ತೆ, 3ನೇ ಜ್ವರಕ್ಕೆ ಹೋಗೋದು ಲೇಟ್ ಆಗುತ್ತೆ, 4ನೇ ಜ್ವರಕ್ಕೆ ಹೋಗೋದು ಲೇಟ್ ಆಗುತ್ತೆ. ಇನ್ನು ಚಂದ್ರಿಕೆ ಹಾಕೋವರೆಗೂ ಕೂಡ ಮೇಸೋದು ಕೂಡ 2 ದಿನ ಲೇಟ್ ಆಗುತ್ತೆ. ಈ ಥರ ನಾವು ಇವತ್ತೇನಾದ್ರೂ ಸೊಪ್ಪು ಖಾಲಿ ಆಯ್ತಪ್ಪ ಅಂದ್ರೆ ಕಷ್ಟ ಚಳಿಗಾಲದಲ್ಲಿ. ಅದಕ್ಕೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇನ್ನೂ 1 ಟೈಮ್ ಹಾಕೋಷ್ಟು ಸೊಪ್ಪು ಉಳಿದ್ರು ನಮಗೇನು ತೊಂದರೆ ಇಲ್ಲ. ಆ ಕ್ವಾಲಿಟಿ ಇದು ಸಾಕಾಂಗ್ ತಿಂದ್ರೆ ಇದು ಬಂದ್ಬಿಡುತ್ತೆ. ನಿನಗೇನಾದ್ರು 2 ಸೊಪ್ಪು ಕಡಿಮೆ ಹಾಕಿದ್ರೆ ತಂದಿರೋದೆಲ್ಲ ಅಲ್ಲಿ ಕಟಾವಾಗುತ್ತೆ, ತೂಕ ಕಡಿಮೆ ಆಗುತ್ತೆ. ಇನ್ನೂ 1 ಟೈಮ್ ಸೊಪ್ಪು ಮೈತಾ ಅನ್ನೋದೇನಾದ್ರೂ ನಿನ್ನ ಹತ್ರ ಸೊಪ್ಪಿದ್ರೆ 10 kg ಜಾಸ್ತಿ ಬರುತ್ತೆ. ಹೌದಾ? ಅದೇ 1 ಟೈಮ್ ಸೊಪ್ಪು ಕಡಿಮೆ ಆಗಲಿ 10 kg ಕಡಿಮೆ ಆಗುತ್ತೆ. ಹುಳು ಸಂಖ್ಯೆ ನಮ್ಮ ಸೊಪ್ಪಿನ ಮೇಲೆ ಡಿಪೆಂಡು, ಆಮೇಲೆ ಕ್ಲೈಮೇಟ್ ಮೇಲೆ ಡಿಪೆಂಡ್. ನೀವು ಎಷ್ಟು ಮೊಟ್ಟೆ ಮೇಯಿಸ್ತಿರೋದು? ನಾವು 200 ಮೊಟ್ಟೆ ಮೇಯಿಸ್ತೀವಿ. 200 ಮೊಟ್ಟೆ ಪ್ರತಿ 2 ತಿಂಗಳಿಗೆ 200 ಮೊಟ್ಟೆ. ಈ ರೇಷ್ಮೆ ಮಾಡೋದಕ್ಕೆ ಒಂದು ಹಳ್ಳಿಯಲ್ಲಿ ಅಥವಾ ಪೂರ್ವಜರು ಒಂದು ಮಾತು ಏನು ಹೇಳ್ಯಾರಂದ್ರ, ಹೊಲ ತಿಪ್ಪಿಯಾಗಿರ್ಬೇಕಂತ, ಜಮೀನು ಸೊಪ್ಪು ಹಾಕಿರೋ ಜಮೀನು ತಿಪ್ಪಿಯಾಗಿರ್ಬೇಕಂತ, ಮನೆ ದೇವ್ರ ಮನೆ ಆಗಿರ್ಬೇಕಂತ, ಹುಳು ಸಾಕು ಮನೆ ದೇವ್ರ ಮನೆ ತರ ನೋಡ್ಕೋಬೇಕಂತ. ಅಂದ್ರೆ ಯಾವ ರೋಗ ರುಜಿಗಳು ಕೂಡ ಬರಲ್ಲ, ಅಷ್ಟು ಕ್ಲೀನ್ ಆಗಿರ್ಬೇಕಂತ. ಅಂದ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೂ ನಾವು ಒಂದು ಆಳಂತೂ ಕಾಯಂ ಬೇಕು. ಅದು ನಾನು ಎಲ್ಲೋ ಸೊಪ್ಪು ಹಾಕಿನಿ ಹೋಯ್ತೀನಿ ಅಂತಂದ್ರೆ ಬರಲ್ಲ. ಸರಿ ಯಜಮಾನ್ರೆ, ಈಗ 1ನೇ ಜ್ವರ ಕೂಡ ತಂದಿರ್ತೀರಾ? ಹೌದು. ಅದು ಎಷ್ಟು ದಿನ ಹಿಡ್ಕೊಂತೀರಾ ನಿಮ್ಮ ಮನೆಯಲ್ಲಿ? ನಾವು 1ನೇ ಜ್ವರ ಹುಳ ತಗೊಂಡ್ ಬರ್ತೀವಿ. ತಗೊಂಡ್ ಬಂದ್ಮೇಲೆ ಸುಮಾರು
ನಮ್ಮ ಮನೆಯಲ್ಲಿ 25ರಿಂದ 30 ದಿನ ಇರ್ಬೋದು. 25 ದಿನ ಕಟಾವ್ ಆಗುತ್ತೆ, ಮಾರ್ಕೆಟ್ಗೆ ಹೋಗುತ್ತೆ. ನಮ್ಮ ಮನೆಗೆ ಬಂದ್ಮೇಲೆ ಇವು 3 ಜ್ವರ ಪಾಸ್ ಆಗ್ಬೇಕಾದ್ರೆ ಸುಮಾರು 10 ದಿನ. ಆಮೇಲೆ ಈ ಚಂದ್ರಿಗೆ ಹಾಕ್ಸಿ ಹೋಗ್ಬೇಕಾದ್ರೆ ಗೂಡು ಕಟಾವಕ್ಕೆ ಒಂದು 10 ದಿನ 20 ದಿನ. ನಾವೇನಾದ್ರು ಗೂಡು ಈ ಚಳಿಗಾಲ ಬಿಸಿಲು ಇತ್ತು ಅಂತಂದ್ರೆ ಬೇಗನೆ ಬರುತ್ತೆ, ಸ್ವಲ್ಪ ಚಳಿ ಇದ್ರೆ ಒಂದ್ 2 ದಿನ ಲೇಟ್ ಆಗುತ್ತೆ. ಸುಮಾರು ನಮ್ಮ ಮನೆಯಲ್ಲಿ 20ರಿಂದ 25 ದಿನಕ್ಕೆ ಬೆಳೆ ಮುಗಿಯುತ್ತೆ. ಅವ್ರ ಹತ್ರ 7 ದಿನ ಇರುತ್ತೆ ಸುಮಾರಾಗಿ. ವನ್ಯ ಜ್ವರ ಪಾಸ್ ಆಗ್ಬೇಕಾದ್ರೆ 7 ದಿನ ಅವ್ರು ಮಾಡಿರ್ತಾರೆ. ಆ ಉಳಿದ ಆಯುಷ್ಯ ಇರೋದೇ 1 ತಿಂಗಳು. ನೀವು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ದೀರಾ ಹಂಗ್ ನೋಡಿದ್ರೆ? 1 ವರ್ಷಕ್ಕೆ 5 ಬೆಳೆ, ಇದು 4 ಬೆಳೆ. 2 ತಿಂಗಳು ಅಲ್ಲಿ ಹೋಗುತ್ತೆ. 2 ತಿಂಗಳು ನಮ್ಮ ಹತ್ರ ಫುಲ್ ಹೀಟ್ ಆಗುತ್ತೆ. ಅದೇ 2 ತಿಂಗಳು ತೆಗಿಯಕ ಅವ್ರು ಚಾಕಿ ಕೂಡ ಬಂದ್ ಮಾಡ್ತಾವ್ರೆ. ಅವರು ಬಂದ್ ಮಾಡ್ತಾರೆ. ಚಾಕಿ ಮಾಡಲ್ಲ. ಈ ಏಪ್ರಿಲ್ ಮೇ 2 ತಿಂಗಳು, ಮಾರ್ಚ್ ಎಂಡ್ವರೆಗೂ ಮಾಡ್ತಾರೆ. ಏಪ್ರಿಲ್ ಮತ್ತೆ ಮೇದಲ್ಲಿ ಚಾಕಿ ಮಾಡಲ್ಲ. ಮತ್ತೆ ಮೇ ಎಂಡ್ ಜೂನ್ ಫಸ್ಟ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ನಾವು ಮಿರ್ಗ ಮಳೆ ಅಂತೀವಲ್ಲ, ಜೂನ್ 10ಕ್ಕೆ ಚಾಕಿ ಮಾಡ್ತಾವ್ರೆ. ಮಳೆ ಆಗಿದ್ರೆ ಮಿರ್ಗ ಕುಂದ್ಮೇಲೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ಅನುಭವಸ್ಥರು ಮಾತ್ರ ಮಾಡಬಹುದು, ಅನುಭವ ಇದ್ದವ್ರು ಮಾಡಬಹುದು. ಬೇಸಿಗೆಯಲ್ಲಿ ಕಡಿಮೆ, ಅದು ಮಾಡಿದ್ರು ಕೂಡ ಬರುತ್ತೆ. ನಾ ಒಂದು ಟೈಮ್ ಮಾಡಿ ಪಾಸ್ ಆಗಿದ್ದೀನಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆ ಮನೆ ಕೂಲರ್ ತರ ಮಾಡ್ಬೇಕು. ಈ ಗೋಣಿ ಚೀಲಗಳು ಇರ್ತಾವಲ್ಲ, ಅದನ್ನ ಸುತ್ತರದ ಹಾಕಿ ನಾವು ಹಾಕಿರುವಂತ ಕಿಟಕಿಗಳಿಗೆ ಬಿಟ್ಟು ಆ ಡ್ರಿಪ್ ವೈರ್ಗೆ ಹೋಲ್ ಹಾಕಿದ್ವಿ ನಾವು. ಅಂದ್ರೆ ಸದಾಕಾಲ ಆ ಡ್ರಿಪ್ಪಿನ ವೈರ್ಲಿಂದ ಆ ತಟ್ಟಿನ ಮೇಲೆ ನೀರು ಬಿದ್ದು ತಟ್ಟಿಗೆ ಗಾಳಿ ಬಡ್ದು ಕೋಲ್ಡ್ ಆಗಿ ಹೋಗ್ತಾ ಇತ್ತು. ಅದು ಭಾಳ ಮೇಂಟೈನ್ ಮಾಡ್ಬೇಕು, ಕಷ್ಟಪಡ್ಬೇಕು. ಅದೊಂದು ನಮ್ಮ ಪ್ರಯೋಗ ಅಂತ ತಿಳ್ಕೊಂಡು ಮಾಡಿದ್ವಿ ನಾವು. ಆದ್ರೂ ಕೂಡ ಅದು 1.5 ಲಕ್ಷ ರೂಪಾಯಿ ಬೆಳೆ ಆಯ್ತು ಆ ವರ್ಷ. ಈಗ ಮನೆ ಬಗ್ಗೆ ಮಾತಾಡೋಣ. ನಿಮ್ಮ ಹತ್ರ ಇದೆಯಲ್ಲ ರೇಷ್ಮೆ ಮನೆ, ಅದು ಯಾವ ರೀತಿ ಎಷ್ಟು ಆಳ್ತ? ನಮ್ಮ ಮನೆ ಇರೋದು 25 ಅಗಲ, 25 ಅಗಲ, 25 ಅಡಿ, 25 ಫೀಟು, 60 ಫೀಟ್ ಉದ್ದ, 60 ಫೀಟು ಅದಕ್ಕೆ ಎತ್ತರ. ಒಂದ್ ಸೈಡ್ 14, ಡೌನ್ 14, ಹೈಟ್ 15 ಅಡಿ ಡಿಫ್ರೆನ್ಸ್. ಮನೆ ಕಟ್ಟೋದಕ್ಕೆ ಅದಕ್ಕೆ ಸುಮಾರು ಈಗ ಒಂದು 32 ಕಿಟಕಿಗಳಿದ್ದಾವೆ. 32 ಕಿಟಕಿ ಅಂದ್ರೆ ಒಂದ್ರಲ್ಲಿ ಸ್ಟೇಟೇ ಬಿಡ್ಬೇಕು ಕಿಟಕಿನ, ಸ್ಟೇಟ್ ಬಿಡ್ಬೇಕು. ಈ ಕಿಟಕಿಯಿಂದ ಏನು ಗಾಳಿ ಬರ್ತಲ್ಲ ಅದು ಸ್ಟೇಟೇ ಹೋಗ್ಬೇಕು. ಅದು ಅಂದ್ರೆ ಆ ಮನೆಯಲ್ಲಿ ಗಾಳಿ ಬಿಡೋದು ಸ್ಟಾಪ್ನ ಆಗ್ಬಾರ್ದು, ಪಾಸ್ ಆಗ್ಬೇಕು. ಯಾವ ಗಾಳಿ ಬಂದ್ರು ಕೂಡ ಪಾಸ್ ಆಗ್ಬೇಕು. ಅಂದ್ರೆ ಈ ಪ್ರಕೃತಿ ಹೊಂದಿಕೊಂಡೈತಿ ಮನೆ. ಈ ಡಿಸೆಂಬರ್ಲಿಂದ ಜನವರಿ ಫೆಬ್ರವರಿ ತನಕ ಅಷ್ಟೇ. ಸ್ವಲ್ಪ ಅವಳ ಸಂಖ್ಯೆ ಕಡಿಮೆ ತಗೊಂಡ್ಬರೋದು. ಅದೆಷ್ಟಾದ್ರೂ ಮೇಲೆ ಅಷ್ಟೇ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿ ಮಾತ್ರ ಅಷ್ಟೇ ಇರುತ್ತೆ. ಚಳಿಗಾಲದಲ್ಲಿ ಇಂಪಾರ್ಟೆಂಟ್ ಇನ್ನೂ ಒಳ್ಳೆ ಕ್ವಾಲಿಟಿ ಬರುತ್ತೆ. ಪ್ರತಿ 2 ತಿಂಗಳಿಗೂ ನಾವು ಅದರಲ್ಲಿ ಅದು ಹೆಂಗ್ ಮೇಸೋದೈತಿ ಅಂದ್ರೆ ನಮ್ಮ ರೈತರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಲ್ಲಿ ಫೆಲವರ್ ಆಯ್ತಾರ ಅಂತಂದ್ರ. ಆಲ್ರೆಡಿ ನಾವು ಒಳ್ಳೆ ಕ್ವಾಲಿಟಿ ಮಾಡ್ಬೇಕಂದ್ರೆ 56 ದಿವಸಕ್ಕೆ ಅವಳಗಳು ಮೇಯಿಸ್ಬೇಕು. ನಾವು 56 ದಿವಸ ಮುಗಿಸ್ಬೇಕು. 56 ದಿವಸದಲ್ಲಿ ಸ್ಟಾರ್ಟ್ ಮಾಡ್ಲೇಬೇಕು. ಆ ಸೊಪ್ಪೇನು ಕಟಾವ್ ಮಾಡ್ತೀವಲ್ಲ, ಆ ಕಟಾವ್ ಮಾಡಿದಿಂದ ಹಿಡ್ಕೊಂಡು 56ನೇ ದಿನಕ್ಕೆ ಆ ಕಟಾವ್ ಮೇಯಿಸ್ಬೇಕು. ಒಳ್ಳೆ ಕ್ವಾಲಿಟಿ ಇರುತ್ತೆ. ಅಂದ್ರೆ ಬುಡದಿಂದ ಕೊನೆ ತುದಿವರೆಗೂ ಕೂಡ ಕ್ವಾಲಿಟಿ ಸೊಪ್ಪು ಇರುತ್ತೆ. ಅಲ್ಲಿ ನಾವು ಎಳೆ ಸೊಪ್ಪು ಹಾಕ್ಬೇಕು, ಬಲ್ ಸೊಪ್ಪು ಹಾಕ್ಬೇಕು ಅಂತಿರಲ್ಲ. ಅದನ್ನ ಏನ್ ಮಾಡ್ತಾ ಇದ್ವಿ ನಾವು, ಹೆಂಗೆ 2 ತಿಂಗಳಿಗೆ ಒಂದು ಬೆಳೆ ಬಂತಂತಂದ್ರ ಇವಾಗ ಏನು ಫಸ್ಟ್ನೇ ದಿನ ಕಟ್ ಮಾಡ್ತಿದ್ವಲ್ಲ, ಸಂಪೂರ್ಣ ಆ ಗಿಡ ಫೆನ್ಸಿಂಗ್ ಮುಗಿಸ್ಬಿಡ್ತಿದ್ವಿ ನಾವು. ಅವತ್ತಿಂದನೇ ಲೆಕ್ಕ ಅದು. ಇವತ್ತೆಷ್ಟು 20 ಗಿಡ ಹೋಯ್ತು. ಆ 20 ಗಿಡ ಅವತ್ತೇ ಸ್ಟಾರ್ಟ್ ಅದು. ಆ ಕಟಾವ್ ಮಾಡ್ತೀವಲ್ಲ ಅದನ್ನ ಸರಿಯಾಗಿ ನಾವು ಫಿನಿಶಿಂಗ್ ಮಾಡಿಬಿಟ್ರೆ ಅವತ್ತಿನ ಸ್ಟಾರ್ಟ್ ಆಗುತ್ತೆ. ಅಂದ್ರ ಹುಳು ಮೇಯೋದ್ರಲ್ಲಿ ಈ ಹುಳ ಸಂಪೂರ್ಣ ನಮ್ಮ ಮನೆಯಲ್ಲಿ ಬಂದು ಸುಮಾರು 20 ದಿನ ಇರುತ್ತೆ ಚಳಿಗಾಲದಲ್ಲಿ. ಈ ಬೇಸಿಗೆ ಕಾಲದಲ್ಲಿ ಅಥವಾ ಸ್ವಲ್ಪ ಟೆಂಪರೇಚರ್ ಇಟ್ಟಿತ್ತಪ್ಪ ಅಂದ್ರೆ ಕನಿಷ್ಠ 15 ದಿವಸ ಆದ್ರೂ ನಮ್ಮ ಮನೇಲಿ ಇರುತ್ತೆ. ಅವ್ರು 1 ಜ್ವರ ಪಾಸ್ ಮಾಡಿ ಅವ್ರು ಕೊಡ್ತಾವ್ರಿ, 3 ಜ್ವರ ನಾವು ಪಾಸ್ ಮಾಡ್ಕೋಬೇಕು ಇಲ್ಲಿ. ಅಂದ್ರೆ ಅದಕ್ಕೆ ಟೋಟಲ್ ಆಗಿ 4 ಜ್ವರ ಬರ್ತವೆ. ಒಂದನೇ ಜ್ವರ ಅವ್ರು ಪಾಸ್ ಮಾಡಿ ಕೊಟ್ಮೇಲೆ ನಮ್ಮ ಮನೇಲಿ ಬಂದು 5-6 ಸೊಪ್ಪಿಗೆ 3ನೇ ಜ್ವರಕ್ಕೆ ಹೋಗುತ್ತೆ, 2ನೇ ಜ್ವರಕ್ಕೆ ಹೋಗುತ್ತೆ. ಮತ್ತೆ ಆಮೇಲೆ ಒಂದು 7-8 ಸೊಪ್ಪಿಗೆ 3ನೇ ಜ್ವರಕ್ಕೆ ಹೋಗುತ್ತೆ. ಆಮೇಲೆ ಏನೈತಲ್ಲ ಒಂದು 10 ಸೊಪ್ಪಿಗೆ 4ನೇ ಜ್ವರ ಪಾಸ್ ಆದ್ಮೇಲೆ ತಿರ್ಗಿ ಆಮೇಲೆ 8 ದಿವಸ ಮೇಯ್ತು ಅದು. ಅಂದ್ರೆ ಟೋಟಲ್ 15 ದಿವಸ ಆಗುತ್ತಲ್ಲ. ನಾವು ಹುಳ ಬಂದ ದಿವಸ ನಾವು ಸೊಪ್ಪು ಹಾಕಿದ 20 ಗಿಡ ನಮ್ಮ ಮನೆಯಲ್ಲಿ ಹುಳು ಇರೋದ್ರಲ್ಲಿ 20 ದಿನ ಸೊಪ್ಪು ಬಂದಿರುತ್ತೆ. ಅದು ನಾವೇನು 20 ದಿನ ಸೊಪ್ಪು ಬಂದಿರುತ್ತೆ. ಹಿಂಗಾಗಿ ಅದು ಹಂತ ಅದು ಹಂತ ಹೋಗ್ತಾ ಇರುತ್ತೆ. ಮತ್ತೆ ನಾವು ಮಾರ್ಕೆಟ್ಗೆ ಹೋಗಿ ಬಂದು 1 ತಿಂಗಳ ನಾವು ಇದಕ್ಕೇನು ಸರಿಯಾಗಿ ಮನೆ ಕ್ಲೀನ್ ಮಾಡ್ಕೊಂಡು ಯಾವುದೇ ವೈರಸ್ಗಳು ತಾಗದಂತೆ ಕ್ಲೀನ್ ಮಾಡ್ಕೊಂಡು ಇದನ್ನೆಲ್ಲ ಮೇಂಟೈನ್ ಮಾಡೋದ್ರೊಳಗೆ 2 ತಿಂಗಳು ಆಗಿಬಿಡುತ್ತೆ. ಕರೆಕ್ಟಾಗಿ ಮತ್ತೆ 2 ತಿಂಗಳು ಹುಳ ಬರ್ಬೇಕು.
ನಾವು ಅದನ್ನ ಚಾಲೆಂಜ್ ಮಾಡಿದ್ವಿ ಬೆಳೆನ. ಚಾಲೆಂಜ್ ಮಾಡೋದಕ್ಕೆ ಮತ್ತೆ ವರ್ಷಕ್ಕೆ ಹೌದು 5 ಬೆಳೆ ತೆಗೆದು 4 ಬೆಳೆ ಕೂಡ ತೆಗಿಯಕ್ಕಾಗಲ್ಲ. ನಾವು ಚಾಲೆಂಜ್ ಮಾಡಿ ಇವಾಗ ನಮ್ಮ ಪಾಸ್ಬುಕ್ ನಲ್ಲಿ ಎಂಟ್ರಿ ಐತಿ, ಎಲ್ಲ ಬರ್ಕೊಂತ ಇದೀರಾ. ಹೌದೌದು, ಪಾಸ್ಬುಕ್ ಅವ್ರು ಒಯ್ಲೇಬೇಕಲ್ಲ. ಅವ್ರು ಹಾಕಿರೋ ದುಡ್ಡು, ಆಮೇಲೆ ಇನ್ಸೆಂಟಿವ್ ಅಂತ ಹಾಕ್ತಾ ಇದ್ರು. ನಮ್ದು 250 ಮರಿದ್ರೆ ಅವ್ರು kg 50 ರೂಪಾಯಿ ಕೊಡ್ತಿದ್ರು. ಅಂದ್ರ ಒಂದು 100 ಉಳಕ್ಕೆ 100 ಉಳಕ್ಕೆ ಇಷ್ಟ ಅಂತ 80 kg ಬರ್ಬೇಕು ಮಿನಿಮಮ್. 75 kg ಲಿಂದ 80 kg ತನಕ ಬಂತಪ್ಪ ಅಂದ್ರ ಕೆಜಿಗೂ 50 ರೂಪಾಯಿ ಅವ್ರು ಇನ್ಸೆಂಟಿವ್ ಹಾಕಿ ಕೊಡೋರು. ಆತರ. ಹೌದು, ಅಂದ್ರೆ ನಮ್ಗೆ 300 ರೂಪಾಯಿ ಮರಿದಂಗ ಆಗುತ್ತಲ್ಲ. ಈ ಮಧ್ಯದಲ್ಲಿ ತೆಗೆದ್ರ ಅದನ್ನ ಇನ್ಸೆಂಟಿವ್. ಒಳ್ಳೆ ರೇಟ್ ಐತಿ, ಒಳ್ಳೆ ಮಾರ್ಕೆಟ್ ಐತಿ, ಏನ್ ತೊಂದ್ರೆ ಇಲ್ಲ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಮನೆದಕ್ಕೆ ಸ್ಟೆಪ್ ಇದ್ ಮಾಡ್ಬೇಕಲ್ಲ, ಸ್ಟೇಜ್ಗಳು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿರ್ತೀರಲ್ಲ, ಅದನ್ನ ಯಾವ್ದ್ರಲ್ಲಿ ಮಾಡ್ತೀರಾ? ಕಟ್ಟಿಗೆಯಿಂದನೂ ಮಾಡಬಹುದು, ಎಂಗಲ್ನಿಂದನೂ ಮಾಡಬಹುದು. ನಾವೇನ್ ಮಾಡಿದ್ವಿ, ಯಾರೋ ಈ ಬಡಿಗೆರ್ ಅಂತ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ನಾವೇ ಮಾಡಿದ್ವಿ, ನಾವೇ ತಯಾರು ಮಾಡಿದ್ವಿ ಅದನ್ನ. ಅಂದ್ರೆ ಈ ಟಿಂಬರ್ ಕಟ್ಟಿಗೆ ಬರುತ್ತಲ್ಲ, ಟಿಂಬರ್ ಕಟ್ಟಿಗೆ ತಗೊಂಡ್ ಬಂದು ಅದಕ್ಕೆ 4 ಇಂಚಿನ ಮೇಳೆ ತಗೊಂಡ್ ಬಂದು ಸ್ವಲ್ಪ ಪಟ್ಟಿಗಳು, ಅದಕ್ಕೆ ನಾವು ಅಟ್ಟ ಅಂತೀವಿ, ರೇಷ್ಮೆ ಅಟ್ಟ. ಅದು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ, ಕೆಳಗಡೆ ಇರೋದು 18 ಇಂಚ್ ಇರ್ಬೇಕು, ಒಳ್ಳೆ ಸೊಪ್ಪು ಹಾಕ್ಬೇಕಂದ್ರೆ. ಮೇಲ್ಗಡೆ 2ನೇ ಅಟ್ಟ 16 ಮಾಡ್ಕೋಬಹುದು, 16 ಮಾಡ್ಕೋಬಹುದು. ಅದಕ್ಕಿಂತ ಮೇಲೆ ಇದು 14. ಅಂದ್ರೆ ಈ ನಮ್ಮ ಕಡಿಮೆ ಮಾಡ್ಕೊಂತ ಹೋಗ್ಬೋದು. ಆಮೇಲೆ 3ನೇ ಅಟ್ಟ ಏನೈತಲ್ಲ, ನಮಗೆ ಈ ತರ ಹಿಂಗ್ ಕೈ ಆಡ್ತಾ ಇರ್ಬೇಕು, ಸಿಗ್ಬೇಕಷ್ಟ. ಅಂದ್ರೆ ಒಬ್ರೇ ಸೊಪ್ಪು ಹಾಕೋಂಗ ಆಗ್ಬೇಕು ಅದು 3ನೇ ಅಟ್ಟ. ಅಂದ್ರೆ ಅದು ಈಜಿ, ಸೊಪ್ಪು ಹಾಕಕ್ಕೆ ಏನ್ ತೊಂದ್ರೆ ಇಲ್ಲ. ನೀವು ಒಟ್ಟು ಎಷ್ಟು ಅಟ್ಟ ಮಾಡ್ತಾ ಇದ್ರ? ಒಂದ್ ಸೈಡ್ 7, ಒಂದ್ ಸೈಡ್ 7. ಆತರ ಒಟ್ಟು ಎರಡು ಸಾಲು 14. ಅಂದ್ರೆ ಟೋಟಲ್ ನಮ್ದು 60 ಫೀಟ್ ಮನೆಯಲ್ಲಿ 45 ಅಡಿ 45 ಫೀಟ್ ಅಟ್ಟ ಐತಿ. 15 ಫೂಟ್ ಮಳೆ ಬರ್ಲಿ, ಚಳಿ ಬರ್ಲಿ, ಬೇಸಿಗೆ ಇರ್ಲಿ, ಗ್ಯಾಪ್ ಬೇಕು ಸೊಪ್ಪು ಹಾಕೊಳ್ಳೋದಕ್ಕೆ, ಲೇಬರ್ ಕುಂತು ಗೂಡು ಬಿಡಿಸೋದಕ್ಕೆ. ಮನೆ ಸ್ವಲ್ಪ ದೊಡ್ಡ ಇದ್ರೆ ಪರವಾಗಿಲ್ಲ. ಸೊಪ್ಪು ನಾವು ಜಮೀನು ಜಾಸ್ತಿ ಐತಿ, ಸೊಪ್ಪನ್ನ ಜಾಸ್ತಿ ಐತಿಯಪ್ಪ ಅಂತಂದ್ರೆ ದೊಡ್ಡ ಮನೆ ಕಟ್ಟೋದ್ರಿಂದ ತೊಂದರೆ ಇಲ್ಲ. ಮತ್ತೆ ನಾವು ಸ್ವಲ್ಪ 100 ಮಟ್ಟೆ ಮೇಯಿಸ್ಬೇಕಪ್ಪ. ಈ ನಮ್ಮ ಮನೆಯಲ್ಲಿ 350 ಮಟ್ಟೆ ಕಟ್ಟು ಮೇಯಿಸಬಹುದು, 60/25ರಿಂದ. ನೀವು ಮನೆ ಕಟ್ಟಕ್ಕೆ ಸರ್ಕಾರದಿಂದ ನಮ್ಗೆ ಅವತ್ತು ನಮಗೆ 82,000 ರೂಪಾಯಿ ಸವಲತ್ತು ಕೊಡೋರು. 82,000 ಬಂತು. ಸರ್ಕಾರ ಸವಲತ್ತು ಅನ್ನೋದಕ್ಕಿಂತ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಕ್ಕರೆ ಆ ಮನೆ ಕಿಮ್ಮತ್ 1 ವರ್ಷ. ನೀವು ಅಟ್ಟ ರೆಡಿ ಮಾಡಿರಲ್ಲ, ಹೌದು, ಅಟ್ಟಕ್ಕೆ ದಾರ ಕಟ್ಟಿದ್ರೆ ಹೆಂಗೆ? ದಾರ ಕಟ್ಟಿವಿ. ಲೈನ್ ಇದು ಪ್ಲಾಸ್ಟಿಕ್ ಇಂದ ದಾರ. ಎಷ್ಟು ಇಂಚು ಅದು? 6 ಇಂಚಿಗೊಂದು. ಅದಕ್ಕಿಂತ ಏನಾದ್ರು ಈ ನಮ್ಮ ಜಮೀನಲ್ಲಿ ವೇಸ್ಟ್ ಡ್ರಿಪ್ ಇರುತ್ತಲ್ಲ, ಡ್ರಿಪ್ ಪೈಪು, ಅದರಿಂದನೂ ಮಾಡಬಹುದು. ಆದ್ರೂ ಕೂಡ ನಾವು ಎಷ್ಟು ಈ ಪ್ಲಾಸ್ಟಿಕ್ ದಾರ ಮಾಡೋದ್ರಿಂದ ಅದರಲ್ಲಿ ನಾವು ತೊಳಿತೀವಲ್ಲ, ಏನು ಉಳಿಯಲ್ಲ. ಗೊತ್ತಾಯ್ತು, ಏನು ಉಳಿಯಲ್ಲ. ಅದರಲ್ಲಿ ಯಾವುದೇ ವೈರಸ್ ಕೂಡ ಉಳಿಯಲ್ಲ. ನೀರಿನ ಪ್ರೆಷರ್ಗೆ ಹೋಗಿಬಿಡುತ್ತೆ. ಮತ್ತೆ ಇನ್ನೇನಾದ್ರು ನಾವು ಸ್ವಲ್ಪ ದಪ್ಪಂದು ಹಾಕಿದೀವಿ ಅಂತಂದ್ರೆ, ಆಮೇಲೆ ಒಂಥರ ಪೈಪಿನ ತರ ಏನಾದ್ರು ಬಳಸಿದ್ವಿ ಅಂತಂದ್ರೆ, ಅದ್ರಲ್ಲಿ ಏನಾದ್ರು ಉಳುದು ಇಕ್ಕಿ ಅಂತ ಬರ್ತಲ್ಲ, ಅದೇನಾದ್ರು ಉಳ್ಕೊಂಡ್ರೆ ವೈರಸ್ ಅಟ್ಯಾಕ್ ಆಗುತ್ತೆ. ಅದು ಹೆಂಗಿರ್ಬೇಕು, ಅಟ್ಟಗಳು ಹೆಂಗಿರ್ಬೇಕು ಅಂದ್ರೆ ತೊಳೆದು ಕ್ಲೀನ್ ಆಗ್ಬೇಕು. ಅದು ಮುಖ್ಯ. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ನಾಜಲ್ ಇದ್ರೆ ಇನ್ನೂ ಒಳ್ಳೆಯದು. ಸ್ಪ್ರಿಂಕ್ಲರ್ ಇದ್ರೆ 60ರಲ್ಲಿ ಕನಿಷ್ಠ 4 ಅಥವಾ 5 ನಾಜಲ್ ಕುಂದಿರ್ತವೆ. ಮೋಟರ್ ಇದ್ದು ಆನ್ ಮಾಡಿಬಿಟ್ರೆ 1 ಗಂಟೆ ಬಿಟ್ಬಿಟ್ರೆ ಮನೆಯೆಲ್ಲ ಕ್ಲೀನ್ ಆಗಿ ಅಂತ. ಅದು ದಾರ ಕಟ್ಟಾದ್ಮೇಲೆ ಯಾವ್ದು ಹಾಕ್ತಾ ಇದೀರಾ ಬೆಡ್ ಮೆಟೀರಿಯಲ್? ಅದರಲ್ಲಿ ಇದು ಪೇಪರ್
ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಹಾ. ಆಮೇಲೆ ಇವಾಗ ಮಾರ್ಕೆಟ್ನಲ್ಲಿ ಲೆಂತ್ ಬಂದೈತಿ ಅದು ಎಷ್ಟು ಅಂತಂದ್ರೆ ಒಂದು 45-40 150 ಫೀಟ್ ಇರುತ್ತೆ. ಅದು 150 ಫೀಟ್ ಇರುತ್ತೆ. ನಮ್ 45 ಫೀಟ್ ಅಲ್ಲ, 3 ಅಟ್ಟಕ್ಕಾಗತ್ತೆ ಆರಾಮ್ ಒಂದ್ ರೌಂಡ್. ಈಗ ರೂಮ್ ಮನೆ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರಿ, ಮನೆ ಕ್ಲೀನ್ ಮಾಡೋ ಜೊತೆಗೆ ಅದಕ್ಕೆ ಯಾವ್ದೇ ರೀತಿ ವೈರಸ್ ಐತಿ ಬರ್ಬಾರ್ದು ಅಂತ ನೀವು ಏನು ಮೆಜರ್ ಏನ್ ಕೊಡ್ತಾ ಇದೀರಾ? ಸ್ಯಾನಿಟೈಸರ್ ಸ್ಪ್ರೇ ಕೊಡ್ತಾ ಇದೀರಾ? ಅದಕ್ಕೆ ಐತಿ ಬ್ಲೀಚಿಂಗ್ ಪೌಡರ್ ಐತಿ. ಆಮೇಲೆ ಇದು ಔಷಧಗಳು ಸಿಗುತ್ತೆ. ಬ್ಲೀಚಿಂಗ್ ಪೌಡರ್ ಬಳಸ್ಬೋದು. ಆಮೇಲೆ ಇದು ಅಸ್ತ್ರ, ಅಂಕುಶ, ಅದು ಅಂಕುಶ ಇದಕ್ಕೆ ಅದು ಉಳುಕ್ ಹಾಕೋದು, ಅದು ಜ್ವರದ ಪುಡಿ ಹೊಡಿಯೋದಕ್ಕೆ ಈ ಅಸ್ತ್ರ. ಮತ್ತೆ ಆಮೇಲೆ ಮೆಡಿಸಿನ್ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಅದು ತೊಳೆಯೋದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದಷ್ಟು ಸ್ವಚ್ಛ ಆಗುತ್ತೆ. ಸರಿ, ಇದು ಗೂಡಿನ ಬಗ್ಗೆ ಆಯ್ತು, ಮನೆ ಬಗ್ಗೆ. ಈಗ ತಾವು ನೋಡಿರೋ ಹಾಗೆ ಹುಳುಗಳಿಗೆ ಏನಾದ್ರು ರೋಗ ಈ ತರ ಏನಾದ್ರು ಬಂದಿದ್ಯಾ? ಬರುತ್ತೆ. ಅದಕ್ಕೆ ಹುಳುಗಳಿಗೆ ಗಂಟು ರೋಗ ಅಂತ ಬರುತ್ತೆ, ಹಾಲ್ ರೋಗ ಅಂತ ಬರುತ್ತೆ, ಸೊಂಡಿ ರೋಗ ಅಂತ ಹೇಳ್ತೀವಿ. ಅದಕ್ಕೆ ಸುಣ್ಣ ಹೊಡಿಬೇಕು, ಸುಣ್ಣದ ಮೇಲೆ ಡಿಪೆಂಡ್. ಒನ್ ಟೈಮ್ ನಮ್ಮ ಹತ್ರ ಹಾಲ್ ರೋಗ ಬಂದಿತ್ತು. ಹಾಲ್ ರೋಗ ಕಂಟ್ರೋಲ್ ಆಗೋದಕ್ಕೆ ರಾಗಿ ಹಿಟ್ಟು ಅಂತೀವಲ್ಲ, ರಾಗಿ ಹಿಟ್ಟು 1 kg ರಾಗಿ ಹಿಟ್ಟಿಗೆ ಒಂದು 20 ಗ್ರಾಮ್ ಬ್ಲೀಚಿಂಗ್ ಪೌಡ್ರು, 20 ಗ್ರಾಮ್ ಬ್ಲೀಚಿಂಗ್ ಪೌಡ್ರು ಚೆನ್ನಾಗಿ ತಿಕ್ಬೇಕು. ಅದನ್ನ ತಿಕ್ಕಿ 1 ಟೈಮ್ ಹೊಡೆದು ಅದು ತುಂಬಾ ಹಾಲು ಬಂದಿದ್ರೆ 1 ಟೈಮು ಹೊಡೆದ ಕೇಸಿ ಒಂದು 4 ಗಂಟೆ ಸೊಪ್ಪು ಹಾಕ್ಬಾರ್ದು, ಆಕ್ಟಿವ್ ಆಗುತ್ತೆ. ಇದು ನನ್ನ ಅನುಭವ. ಬ್ಲೀಚಿಂಗ್ ಪೌಡ್ರು ಮತ್ತು ರಾಗಿ ಹಿಟ್ಟು ಕಲಸ್ಬೇಕು. ಸುಣ್ಣ ಯಾವ ತರ ಹೊಡಿತೀವಿ ಆ ತರ, ಅಂದ್ರೆ ಈ ಜ್ವರದ ಪುಡಿ ಏನು ಹೊಡಿತೀವಲ್ಲ ಆ ತರ ತುಂಬಾ ಓವರ್ ಆಗ್ಬಾರ್ದು. ಆಮೇಲೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸುಣ್ಣ ಹೊಡಿಬೇಕು ಮೇನ್, ಬೆಳಿಗ್ಗೆ ಮತ್ತು ಸಾಯಂಕಾಲ. ಇಲ್ಲ ಬೆಳಿಗ್ಗೆ ಸಾಯಂಕಾಲ ಅಲ್ಲ, ಬೆಳಿಗ್ಗೆ ಅಷ್ಟೇ. ಬೆಳಿಗ್ಗೆ ಒನ್ ಟೈಮ್ ಮಾತ್ರ 1 ಟೈಮ್ ಹೊಡಿಬಹುದು. ಚಳಿಗಾಲ ತುಂಬಾ ಐತಿ ಅಂದ್ರೆ 2 ಟೈಮ್ ಹೊಡಿಬಹುದು ಸುಣ್ಣನ. ಸುಣ್ಣ ಹೊಡೆಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸೊಪ್ಪಿನಲ್ಲಿ ನೀರಿನ ಅಂಶ ಇರಲ್ಲ, ಅದೇನ್ ಬೆಡ್ ಇರುತ್ತಲ್ಲ, ಸೊಪ್ಪು ಹಾಕಿ ಹುಳು ಅಂತೂ ಯೂರಿನ್ ಬರಲ್ಲ, ಅದಕ್ಕೆ ಇಕ್ಕಿ ಮಾತ್ರ ಹಾಕತ್ತೆ. ಅದು ಯಾವಾಗ 1 ಟೈಮ್ ಆ ಲೈಫ್ ನಲ್ಲಿ ಒಂದೇ ಟೈಮ್ ಯೂರಿನ್ ಮಾಡೋದು ಹುಳು. ಗೂಡು ಏನ್ ಕಟ್ಟಕ್ ಬರುತ್ತಲ್ಲ, ಆವಾಗ ಅದ್ರೊಳಗೆ ಇರುವಂತ ನೀರಿನ ಅಂಶ ಹೊರಗೆ ಕೊಟ್ಟು ಗೂಡು ಕಟ್ಟಕ್ ಸ್ಟಾರ್ಟ್ ಮಾಡುತ್ತೆ. ಅದನ್ನೆಲ್ಲ ಡ್ರೈ ಆಗ್ಲೇನೋ ಸೊಲಾಗಿ ಆ ಸುಣ್ಣ ಹೊಡೆಯೋದು. ಡೈಲಿ ಸುಣ್ಣ ಹೊಡೆಯೋ ಉದ್ದೇಶ ಯಾವುದೇ ರೋಗ ಬರದಿರಲಿ. ಆಮೇಲೆ ಅಟ್ಟ ಎಷ್ಟು ನೀವು ಅಂದ್ರೆ ಹೊಸದಾಗುತ್ತೆ ಅಟ್ಟ, ನಾವು ಸುಣ್ಣ ಹೊಡೆದಂಗೆಲ್ಲ ಡ್ರೈ ಆಗುತ್ತೆ. ಆ ಡ್ರೈ ಆದಂಗೆಲ್ಲ ಹುಳು ಮೇಕ್ ಬರುತ್ತೆ. ಸರಿ ಯಜಮಾನ್ರೆ, ಈಗ ಇಷ್ಟು ಮಾಡ್ತಿದ್ದೀರಲ್ಲ, 350 ಮೊಟ್ಟೆ ಮೇಯಿಸ್ತಾ ಇದ್ದೀರಾ? ಹೌದು. ಎಷ್ಟು ಬರ್ತಾ ಇದೆ ತೂಕ ಬರ್ತದೆ ಅಂತ ಹೇಳ್ತೀರಾ? 350 ಮಟ್ಟಿಗೆ ಹುಳು ಸೊಪ್ಪು ಚೆನ್ನಾಗಿದ್ರೆ 3 ಕ್ವಿಂಟಲ್ ಅಂತೂ ಆರಾಮ್ ಬರುತ್ತೆ. 3 ಕ್ವಿಂಟಲ್. ಇವು ಎಂತ ಕನಿಷ್ಠ ಹೇಳೋದು ಕಡಿಮೆ ಅಂದ್ರೂ ಕೂಡ 2.5 ಕ್ವಿಂಟಲ್ ಬಂದೇ ಬರುತ್ತೆ. ಸರಿ, ಈಗ ಆದಾಯ ಮತ್ತೆ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಖರ್ಚಾಗ್ತಾ ಇದೆ ನಿಮಗೆ? ಈಗ ನಾವು 350 ಖರ್ಚಾಗ್ತಾ ಇದೆ. ಒಂದು ಬೆಳೆ ತಗೊಳ್ಳೋಣ ಅಂದ್ರೆ ಅದು ಟ್ಯಾಲಿ ಮಾಡ್ಕೊಂಡ್ಬಿಡೋಣ. ಈಗ ಒಂದ್ ಬೆಳೆಗೆ 20 ದಿನ ಮೇಸೋದಕ್ಕೆ ಅದಕ್ಕೆ ಲೇಬರ್ ಏನ್ ಬೇಕಾಗಿಲ್ಲ. ಮನೆಯಲ್ಲಿ ಮಾಡೋರಿದ್ರೆ ಇನ್ನು ನಾವು ಮನೆಯಲ್ಲಿ ಮಾಡ್ತೀವಿ, ಲೇಬರ್ ಸಂಖ್ಯೆ ಬೇಡ. ಲೇಬರ್ ಸಂಖ್ಯೆ ಬೇಕಪ್ಪ ಅಂತಂದ್ರೆ 200 ಮಟ್ಟಿಗೆ ಮೇಸೋದು ಮಾತಾಡೋಣ. 200 ಮಟ್ಟಿಗೆ ಮೇಸೋದ್ರೆ 4 ದಿನ ಒಬ್ಬರೇ ಸಾಕು. ಸರಿ, ಒಬ್ಬ ಮೆಂಬರ್ 4 ದಿನ ಅಂದ್ರೆ 2ನೇ ಜ್ವರ ಪಾಸ್ ಆಗೋವರೆಗೂ, 3ನೇ ಜ್ವರ ಪಾಸ್ ಆಗೋವರೆಗೂ ಒಬ್ಬರೇ ಮಾಡ್ಬೋದು. 3ನೇ ಜ್ವರ ಪಾಸ್ ಆಗಿ 4ನೇ ಜ್ವರಕ್ಕೆ ಹೋದಾಗ ಇಬ್ರು ಬೇಕು. ತೊಂದರೆ ಆಗುತ್ತೆ, ಟೈಮಿಂಗ್ ಆಗುತ್ತಾ. ಈ ಹುಳುಕ್ ಸೊಪ್ಪು ಹಾಕೋದ್ರಲ್ಲಿ ಆ ಹುಳು ಸಂಖ್ಯೆ 200 ಮಟ್ಟಿ ಮೇಸೋದಕ್ಕೆ. 4ನೇ ಜ್ವರ ಪಾಸ್ ಆದ್ಮೇಲೆ ಕನಿಷ್ಠ 4 ಮಂದಿ ಬೇಕು. 4ನೇ ಜ್ವರ ಪಾಸ್ ಆದ್ಮೇಲೆ 4ನೇ ಜ್ವರ ಪಾಸ್ ಆಗಿ ಬರ್ತಾ ದಿನದಿಂದ ದಿನಕ್ಕೆ ಲೇಬರ್ ಸಂಖ್ಯೆ ಹೆಚ್ಚಿಬೇಕು. ಸುಮಾರು ಲೇಬರ್ದು ಒಂದು 5,000 ಇಟ್ಕೊಂಡ್ರೆ ಅದಕ್ಕೆ ಗೊಬ್ಬರ ಒಂದು 5,000 ರೂಪಾಯಿ ಹಾಕಿರ್ಬೋದು. ರಾಸಾಯನಿಕ ಬಳಸ್ತೀವಿ ಅಂತಂದ್ರೆ 10,000, 200 ಮಟ್ಟಿಗೆ ಒಂದು 4,000 ಇಟ್ಕೊಳ್ಳಿ, 14,000. ಹೋಗಿ ಬರೋದು ಒಂದು 2,000, 2ರಿಂದ 3,000, 20,000 ರೂಪಾಯಿ ಒಂದ್ ಬೆಳೆ ಖರ್ಚಾಯ್ತು. ಆದಾಯ ಬಂತು ಅಂದ್ರೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್. ನಮಗೆ 500 ಸಿಕ್ಕರೆ ನಮಗೆ 200 ಮಟ್ಟಿಗೆ 1 ಕ್ವಿಂಟಲ್ 80 kg ಆಗಲಿ, 1 ಲಕ್ಷ ರೂಪಾಯಿದಂತ ಆಗುತ್ತೆ. 500 ರೂಪಾಯಿ ಸಿಕ್ಕರೆ 1 ಕ್ವಿಂಟಲ್ 80 kg ಇಟ್ಕೊಳ್ಳೋಣ. 1 ಕ್ವಿಂಟಲ್ಗೆ ಒಂದು 80,000 ರೂಪಾಯಿ ಆಗುತ್ತೆ. 80,000 ರೂಪಾಯಿದಲ್ಲಿ 20,000 ರೂಪಾಯಿ ಹೋದ್ರೆ 70,000 ರೂಪಾಯಿ ಉಳಿತಾಯ ಆಗುತ್ತೆ ಒಂದ್ ಬೆಳೆಗೆ. ಮಿನಿಮಮ್ 500 ರೂಪಾಯಿ ಮಾರಿದ್ರೆ ಮತ್ತೆ ಒಳ್ಳೆ ಗುಣಮಟ್ಟ ಸೊಪ್ಪು ಬಂದಿದ್ರೆ ಗೊತ್ತಾಯ್ತು. ಹಿಂಗಾದ್ರೆ ವರ್ಷಕ್ಕೆ ಎಷ್ಟು? ಒಂದು ಬೆಳೆಗೆ ನಾವು ಮಿನಿಮಮ್ 50,000 ರೂಪಾಯಿ ಇಟ್ಕೊಂಡ್ಬಿಡೋಣ. ಏನೋ ಟಾರ್ಗೆಟ್ ಇಟ್ಕೊಳ್ಬೇಡ, 50,000 ಇಟ್ಕೊಂಡ್ರೆ ವರ್ಷಕ್ಕೆ 4 ಬೆಳೆ ಆರಾಮ್ ಬರುತ್ತೆ.
50,000 ರೂಪಾಯಿ ಪ್ಲಸ್ ನಾಲ್ಕು ಬೆಳೆ 2 ಲಕ್ಷ ರೂಪಾಯಿ ನಿವ್ವಳ ಆದಾಯ. ಆಮೇಲೆ ಸೊಪ್ಪು ಉಳಿದ್ರಿಂದ ಒಂದು 4 ದನ ಬದುಕಿಸ್ಬೋದು ನಾವು. ದನಗಳಿಗೂ ಸೊಪ್ಪು ಉಳಿತಪ್ಪ ದನಗಳಿಗೆ ಉಪಯೋಗ ಆಗುತ್ತೆ. ಇದಕ್ಕೆ ಮಾರುಕಟ್ಟೆ ಎಲ್ಲಿ ಮಾಡ್ಕೊಂಡಿರಿ ನೀವು? ರಾಮನಗರಕ್ಕೆ ಹೋಗೋದು. ಸಿಡ್ಲಘಟ್ಟ ಐತಿ, ನಾವೇ ಹೋಗ್ತೀವಿ, ನಮ್ಮ ತಮ್ಮಂದಿರು ಹೋಗ್ತಾರೆ. ಸಿಡ್ಲಘಟ್ಟ ಅಂತ ಐತಿ, ಅದು ಈ ನಮ್ಗೆ ಒಳ್ಳೆ ಮಾರ್ಕೆಟ್. ಅಲ್ಲಿ ಸ್ವಲ್ಪ ಜಾಸ್ತಿ ಜನ ರೀಲರ್ಸ್ಗಳು ಅಲ್ಲೇ ಅದಾರಲ್ಲ, ಹಿಂಗಾಗಿ ರಾಮನಗರಕ್ಕೆ ಹೋಗೋದು ಒಳ್ಳೇದು. ಈಗ ತಮ್ಮ ಅನುಭವದ ಮೂಲಕ ರೇಷ್ಮೆ ಬೆಳೆಯುವಂತ ರೈತರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ ಹೇಳಿ? ನನ್ನ ಅನುಭವದ ಪ್ರಕಾರ ರೇಷ್ಮೆ ಮಾಡೋ ರೈತರಿಗೆ ಒಂದು ನನ್ನ ಸಲಹೆ ಏನಪ್ಪಾ ಅಂತಂದ್ರೆ, ಮಾರ್ಕೆಟ್ ಮಾತ್ರ ನೋಡಕ್ ಹೋಗ್ಬೇಡಿ. ಮಾರ್ಕೆಟ್ ನೋಡಿ ರೇಷ್ಮೆ ಮಾಡೋದು ಬೇಡ. ಮನೆಯಲ್ಲಿ ಲೇಬರ್ ಹೆಚ್ಚಿನೇ ನಾ ರೇಷ್ಮೆ ಬೆಳಿತೀನಿ ಅಂದ್ರೆ ಆಗಲ್ಲ. ನಾವು ಮನೆಯಲ್ಲಿ ಮಾಡಿಸ್ತೀವಿ ಅನ್ನೋ ಕೆಪಾಸಿಟಿ ಇರಬೇಕು, ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇರಬೇಕು, ಗುಣಮಟ್ಟದ ಸೊಪ್ಪು ತೆಗಿಬೇಕು. ಆಮೇಲೆ ಅದು ಹವಾಮಾನ ವೈಪರೀತ್ಯ ಬೆಳೆ. ಅದು ಕ್ಲೈಮೇಟ್ ಕೋಲ್ಡ್ ಇದ್ರೆ 2 ದಿನ ಲೇಟ್ ಆಗ್ಬೋದು, ಹೀಟ್ ಇದ್ರೆ 2 ದಿನ ಬೇಗ ಬರ್ಬೋದು. ಅದು ನಿಮ್ಮ ಅನುಭವದ ಪ್ರಕಾರ ಇರುತ್ತೆ. ರೇಷ್ಮೆ ಮಾಡೋದೊಂದು ಒಳ್ಳೆ ಲಾಭದಾಯಕ ಐತಿ. ಆಮೇಲೆ 2 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಬರುತ್ತೆ ಅನ್ನೋದೈತಿ. ಆಮೇಲೆ ಟೆನ್ಷನ್ ಇಲ್ಲ. ಉಳಿಕೆದ ಯಾವುದೋ ಕ್ರಾಪ್ ನೋಡೋದಕ್ಕೆ ಕುಂತ್ರೆ ರೇಷ್ಮೆ ಗುಣಮಟ್ಟದ ಬೆಳೆ, ಲಾಭದಾಯಕ. ನಮಗೆ ಹುಳ ತಂದಿಲ್ಲ, ಮೇಸಕ್ಕಾಗಿಲ್ಲ ಏನಂದ್ರೂ ಕೂಡ ದನಗಳಿಗೆ ಸೊಪ್ಪು ಹಾಕ್ಬೋದು, ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ ನಮಗೆ. ರೇಷ್ಮೆ ಮಾಡೋದ್ರಿಂದ ಲಾಭದಾಯಕ ಬೆಳೆ, ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಬಹುದು. ಸರಿ ಯಜಮಾನ್ರೆ, ನಿಮ್ಮ ಸಮಯ ನಮ್ಮೊಟ್ಟಿಗೆ ಕಳೆದ್ಬಿಟ್ಟು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ತಮಗೆ ನಮ್ಮ ವಾಹಿನಿಯ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.